ನಮಸ್ತೆ ಪ್ರಿಯ ವೀಕ್ಷಕರೇ, ನಾನು ಎಸ್ ವಿ ಚಂದ್ರಕಲಾ ಶಿವಮೊಗ್ಗ. ನನ್ನ ಇತ್ತೀಚಿನ ಎರಡು ವಿಡಿಯೋ ನಾನೊಂದು ಶಾರ್ಟು ಒಂದು ದೊಡ್ಡ ವಿಡಿಯೋ ಗ್ಯಾಕ್ ಫ್ರೂಟ್ ಬಗ್ಗೆ ಮಾಡಿದ್ದೆ. ಗ್ಯಾಕ್ ಫ್ರೂಟು ಅದು ಏನು ಆ್ಯಂಟಿ ಏಜಿಂಗ್, ಕ್ಯಾನ್ಸರ್ ಕಿಲ್ಲರ್, ಈ ಥರ ಎಲ್ಲ ಗುಣಲಕ್ಷಣವನ್ನಿರುವಂಥ ಅದರ ಒಂದು ಬಳ್ಳಿ ಹೇಗಿರುತ್ತೆ, ಅದರಲ್ಲಿ ಬಿಡೋಂಥ ಹಣ್ಣು ಹೇಗಿರುತ್ತೆ, ಅದನ್ನು ಹೇಗೆ ನಾವು ಮತ್ತೆ ಬೆಳೆಸ್ಬೋದು, ಅದೆಲ್ಲ ವಿಡಿಯೋ ಮಾಡಿದೆ. ಇವತ್ತು ನಾನು ಆ ಹಣ್ಣನ್ನು ನನ್ನ ಹತ್ರ ಒಂದು 2-3 ಇದ್ದಿದ್ದರಲ್ಲೇ ಇನ್ನೂ ಒಂದು ಹಾಗೆ ಇಟ್ಟಿದ್ದೆ. ಅದು ಇವತ್ತು ತುಂಬ ಚೆನ್ನಾಗೆ ಈ ಥರ ಒಂದು ಫುಲ್ಲು ರೆಡ್ ಬಣ್ಣ ಆಗಿ ಅದು ರೈಪಾಗಿ ಹಣ್ಣಾಗಿರೋದ್ರಿಂದ ಇದರಲ್ಲೇ ಒಂದು ಜ್ಯೂಸ್ ತೆಗೆಯೋದು ಹೇಗೆ ಅಂತ ಹೇಳಿ ನನ್ನ ಹತ್ರ ಇದ್ದಿದ್ದು 3 ಹಣ್ಣಲ್ಲೇ ಒಂದು ಮಾಡಿ ಅವತ್ತು ನೋಡೋಣ ಅಂತ ಟ್ರಯಲ್ ನೋಡಿದ್ದೆ. ಚೆನ್ನಾಗಾಗಿತ್ತು. ಇವತ್ತಿದು ದೊಡ್ಡ ಹಣ್ಣಿತ್ತು. ಈಗ ಇದನ್ನು ಜ್ಯೂಸ್ ಮಾಡಿ ಇಡ್ಲೂಬೋದು ಮತ್ತು ದಿನ ಸ್ವಲ್ಪ ಕುಡಿಬೋದು ಹೇಗೆ ಅಂಥೇಳಿ ಇದೊಂದು ರೆಸಿಪಿ ಮಾಡಿ ತೋರಿಸ್ತೀನಿ. ನೋಡಿ, ಇದು ಗ್ಯಾಟ್ ಹಣ್ಣು. ನಾನಿವಾಗ ಇದು ಫುಲ್ಲು ರೈಪ್ ಆಗಿರುವಂಥ ಇದರೊಳಗೆ ನಾನು ಅರ್ಧ ಕಟ್ ಮಾಡಿದೆ. ಕಟ್ ಮಾಡಿಬಿಟ್ಟು ನೋಡಿ ಈ ಥರ ಇರುತ್ತೆ. ಮತ್ತು ಇದರಲ್ಲೇ ಹೀಗೆ ಒಂದು ಈ ಥರ ಬೀಜ ಕೂಡ ಇರುತ್ತೆ. ಬಲ್ತಿದೆ ಬೀಜ. ಇದು ಈ ಬೀಜ ಹಾಕೋದ್ರಿಂದ ಕೂಡ ನಾವು ಇದರಲ್ಲೇ ಒಂದು ಬಳ್ಳಿ ಸಸಿ ತೆಕ್ಕೊಬೋದು. ಆಮೇಲೆ ಈ ಅರ್ಧ ಕಟ್ ಮಾಡಿದ್ದನ್ನು ನಾನು ಹೀಗೆ ಚೆನ್ನಾಗಿ ಎಲ್ಲ ಈ ಚಾಕು ತೊಗೊಂಡ್ಬಿಟ್ಟು ನೋಡಿ, ತೆಳುವು ಸಿಪ್ಪೆ ಮಾತ್ರ ಉಳಿಯೋ ಹಾಗೆ ಎಲ್ಲ ಕೆರೆದು ತೆಗೆದು ಇಷ್ಟು ಅದರಲ್ಲೇ ಪಲ್ಪ್ ಬಂತು. ನನಗೆ ಈ ತಿರುಳು ಇಷ್ಟು ಬಂತು ನೋಡಿ. ಇದು ಒಂಥರ ಟೇಸ್ಟ್ ಮಾಡಿದ್ರೆ ಈ ಬಟರ್ ಫ್ರೂಟ್, ಬೆಣ್ಣೆಹಣ್ಣು ಆ ಥರ ಟೇಸ್ಟ್ ಇರುತ್ತೆ. ಈಗ ನಾನು ಇದನ್ನು ಜ್ಯೂಸ್ ಮಾಡ್ತೀನಿ. ಇದನ್ನು ಅರ್ಧ ಕಟ್ ಮಾಡಿ ಹಾಕ್ತೀನಿ. ಇವಾಗ ನೋಡೋಣ ಇದೇ ಅರ್ಧ ಜಾರ್ ಆಗಿತ್ತಲ್ಲ ಅಂತ. ಮತ್ತು ಇದಕ್ಕೆ ಸ್ವಲ್ಪ ಏಲಕ್ಕಿ ಹಾಗೂ ಸಕ್ಕರೆನ ಹಾಕೋಣ ಅಂತ. ಏಲಕ್ಕಿ ಮತ್ತು ಸಕ್ಕರೆ ಹಾಕಿ ಜ್ಯೂಸ್ ಮಾಡಿಟ್ಕೊಂಡ್ರೆ ತುಂಬ ಹೆಲ್ದಿ ಜ್ಯೂಸ್ ಇದು, ಗ್ಯಾಕ್ ಫ್ರೂಟ್ ಅಂತ. ಈಗ ಮಾಡೋ ವಿಧಾನ ಹೇಗೆ ಅಂತ ನೋಡೋಣ. ನೋಡಿ, ಇದ್ರ ತಿರುಳು ಎಲ್ಲ ನಾನು ತೆಗೆದಿಟ್ಕೊಂಡೆ. ಈಗ ಇನ್ನೂ ಅರ್ಧ ಇದೆ. ಇದನ್ನು ನಾನು ಕಟ್ ಮಾಡಿ ಹಾಕ್ಕೊಡ್ತೀನಿ. ಅಂದರೆ ಒಂದೇ ಸಲಿಗೆ ಜಾಸ್ತಿ ಆಗುತ್ತೆ, 2 ಸಲ ಗ್ರೈಂಡ್ ಮಾಡ್ತೀನಿ. ಹಾಗೆ ಇದಕ್ಕೆ ಎಷ್ಟು ಬೇಕೋ ಅಷ್ಟು ಸಕ್ಕರೆ, ಒಂದು 3-4 ಏಲಕ್ಕಿ ಹಾಕಿ ಜ್ಯೂಸ್ ಮಾಡೋ ವಿಧಾನ ಹೇಗೆ ಅಂತ ನೋಡೋಣ. ನೋಡಿ ವೀಕ್ಷಕರೇ, ನಾನು ಇಡೀ ಒಂದು ಹಣ್ಣು ಹಾಕ್ತೆ. ಅವಾಗ ಅರ್ಧ ತಿರುಳು ತೆಗೆದು ತೋರಿಸಿದ್ನಲ್ಲ, ಇನ್ನು ಅರ್ಧನೂ ನಾನೆಲ್ಲ ಪೂರ್ತಿ ತಿರುಳು ತೆಕ್ಕೊಂಡು ನೋಡಿ ದೊಡ್ಡ ಜಾರಿಗೆ ಹಾಕ್ತೆ. ಇದು ಏನು ತೆಳ್ಳಗಾಗಲ್ಲ, ಮಂದವಾಗಿ ಚೆನ್ನಾಗಾಗುತ್ತೆ. ಈ ಕರ್ಬೂಜ, ಬನಸ್ಪತ್ರೆ ಹಣ್ಣಿಂದೆಲ್ಲ ಜ್ಯೂಸ್ ಮಾಡ್ತೀವಲ್ಲ ಆ ಥರ. ಅದಕ್ಕೆ ನಾನು 1.5 ಲೋಟದಷ್ಟು ಸಕ್ಕರೆ ಹಾಕ್ತೆ, ಒಂದು 4 ಏಲಕ್ಕಿ ಹಾಕ್ತೆ. ನೋಡಿ ಇಷ್ಟು ಚೆನ್ನಾಗೆ. ಈಗ ಇಷ್ಟು ದೊಡ್ಡ ಜಾರಲ್ಲೇ ಒಂದು 1.5-2 ಲೀಟ್ರಷ್ಟು ಆಗಿದೆ. ಈಗ ನಾವಿದು ಮನೇಲೇ ಜನ ಇದ್ದರೆ ಮತ್ತು ಕುಡಿಯೋರಿದ್ದರೆ, ಕೆಲವ್ರು ಬೇಡ ಅಂತಾರೆ, ಕೆಲವ್ರು ಬೇಕು ಅಂತಾರೆ. ಅದೇನೇ ಆಗಲಿ ತುಂಬ ಹೆಲ್ದಿ ಜ್ಯೂಸ್ ಆಗಿರೋದ್ರಿಂದ, ಇದು ಹೆಲ್ದಿ ಫ್ರೂಟ್ ಆಗಿರೋದ್ರಿಂದ ನಾನಂತೂ ಇದು ಕುಡಿತೀನಿ. ಯಾಕಂದರೆ ನನಗೆ ತುಂಬ ಇಷ್ಟ. ಇದು ಆ್ಯಂಟಿ ಏಜಿಂಗ್. ಹೌದಪ್ಪ, ನಾವು ಏಜ್ ಆಗಿದ್ದಕ್ಕಿಂತ ಜಾಸ್ತಿ ಏಜ್ ಆದಂಗೆ ಕೆಲವು ಸಲ ಕಾಣ್ತಿರ್ತೀವಿ. ಏನೇನೋ ಕೆಲವು ಸ್ಟ್ರೆಸ್ಗಳು, ಕೆಲಸದ ಒತ್ತಡಗಳು, ನಮ್ಮ ಬಗ್ಗೆ ನಾವು ಆರೈಕೆ ಮಾಡ್ಕೊಳ್ಳದೇ ಇರುವಂಥದ್ದು, ಹೀಗೆಲ್ಲ ಕಾರಣದಿಂದ ಇದು ಈ ಹಣ್ಣಲ್ಲೇ ಇಷ್ಟೊಂದು ಉತ್ಕೃಷ್ಟ ಮಟ್ಟದ ಪ್ರೋಟೀನ್ಸು, ವಿಟಮಿನ್ಸು, ಬೆನಿಫಿಟ್ಸ್ ಎಲ್ಲ ಇದೆ ಅಂದಾಗ ನಮಗೋಸ್ಕರ ನಾವು ಮಾಡ್ಕೊಳ್ಳೋಣ. ಮತ್ತು ಕುಡಿದು ನೋಡಿದೆ, ತುಂಬ ರುಚಿ ಇದೆ. ಇದು ಪೂರ್ತಿ ರೈಪಾಗಿರುವಂಥ ಹಣ್ಣಾಗಿದ್ದರಿಂದ ನೋಡಿ, ನಾನು ಪೂರ್ತಿ ಇದು ಹೇಗೆ ಎಷ್ಟು ಚೆನ್ನಾಗಿ ಕಲರ್ ಬಂದು, ಮತ್ತು ನಾನು ಪೂರ್ತಿ ಹೀಗೆ ತಿರುಳು ತೆಗೆದಿದ್ದೀನಿ. ಒಂದರಲ್ಲಿ ಇಷ್ಟ ಆಯಿತು. ಅವಾಗವಾಗ ನಾವು ಒಂದು ತಂದ್ಕೊಂಡು ಹೀಗೆ ನೋಡಿ. ಇವಾಗ ಜ್ಯೂಸ್ ಕೂಡ ಎಷ್ಟು, ಅದು ಭಾರಿ ಡಾರ್ಕ್ ಕಲರ್ ಇದ್ದರೆ ಸ್ವಲ್ಪ ನಾವು ನೀರು, ಸಕ್ಕರೆ ಎಲ್ಲ ಆ್ಯಡ್ ಮಾಡಿರೋದ್ರಿಂದ ಇನ್ನೇನು ಮಾಡೋದು ಬೇಡ. ಈ ಥರ 1 ಗ್ಲಾಸ್ ಕುಡಿದ್ರೂ ಸಾಕು. ಇನ್ನು ಉಳಿದಿದ್ದು ಒಂದು ಈ ಥರ ಯಾವ್ದಾದ್ರು ಬಾಟ್ಲಲ್ಲೇ ನಾನು ಸ್ವಲ್ಪ ಈ ಜೋನೆ ಬೆಲ್ಲದ ಡಬ್ಬಿ ಇದೆ, ಇದಕ್ಕೆ ಸ್ಟೋರ್ ಮಾಡಿ ಇಟ್ಕೊಳ್ತೀನಿ. ಒಂದು 2-3 ದಿನ ಅಂತೂ ಕುಡಿಬೋದಲ್ಲ ಇದು. ನೋಡಿದ್ರಲ್ಲ ಪ್ರಿಯ ವೀಕ್ಷಕರೇ, ಗ್ಯಾಟ್ ಫ್ರೂಟಿನ ಒಂದು ಆರೋಗ್ಯದಾಯಕ ಜ್ಯೂಸನ್ನು ಹೇಗೆ ಮಾಡಿಕೊಂಡು ನಾವು ಕುಡಿಬೋದು, ಇದ್ರ ಹೆಲ್ತ್ ಬೆನಿಫಿಟ್ಸು ಎಷ್ಟು ಇದೆ ಅಂತ ಹೇಳಿ. ಇಷ್ಟೊತ್ತು ನನ್ನ ಈ ವಿಡಿಯೋ ಒಂದು ವೀಕ್ಷಿಸಿದ್ದಕ್ಕೆ ನಿಮಗೆ ಥ್ಯಾಂಕ್ ಯು ಸೋ ಮಚ್, ಧನ್ಯವಾದಗಳು. ನೀವು ಕೂಡ ಈ ಥರ ಹಣ್ಣನ್ನು ಹುಡುಕ್ಬಿಟ್ಟು ಈ ಥರ
ಏನು ರಸಗಳನ್ನು ಮಾಡಿ ಕುಡಿದು ಆರೋಗ್ಯವನ್ನು ವರ್ಧಿಸ್ಕೊಳ್ಳಿ ಅಂತ ಹೇಳ್ತಾ, ಮತ್ತು ಇದು ನಾವೇನು ಬೇರೆ ಕಡೆ ಹುಡ್ಕೊಂಡು ಹೋಗಬೇಕಾಗಿಲ್ಲ, ನಮ್ಮ ಊರಲ್ಲೇ ಇರುತ್ತೆ. ಒಂದು ಬಳ್ಳಿ ಸಹಿತ ಹಾಕ್ಕೊಂಡ್ರೂ ಒಂದು 6 ತಿಂಗಳಿಗೆ ಬಳ್ಳಿ ಕೂಡ ಎತ್ಕೊಳ್ಳುತ್ತೆ. ಆಮೇಲೆ ದೇಹಕ್ಕೆ ಸ್ವಲ್ಪ ನೀರಾಹಾರಗಳನ್ನು ನಾವು ತಗೊಳ್ಳೋದ್ರಿಂದ ತುಂಬ ನಮಗೆ ಒಂದು ಉಪಯೋಗ ಇದೆ ದೇಹದ ನರನಾಡಿಗೆಲ್ಲ. ಯಾವಾಗಲೂ ನಾವು ರೊಟ್ಟಿ, ದೋಸೆ, ಚಪಾತಿ, ಗಟ್ಟಿ ಹಾರ್ಡ್ ಆಹಾರ ಅಂತ ತಿನ್ನೋದ್ರ ಮಧ್ಯೆ ಆದಷ್ಟು ನೀರಾಹಾರ ಅಂತ ಹೇಳಿದ್ರೆ ಬರೀ ನೀರು ಕುಡಿಯೋಕ್ಕಾಗಲ್ಲ, ಅಥವಾ ಯಾವುದೋ ಲಿಂಬೆಹಣ್ಣು ಪಾನಕನೇ ಯಾವಾಗಲೂ ಕುಡಿಯೋಕ್ಕಾಗಲ್ಲ. ಇಂಥದ್ದೆಲ್ಲ ಹಣ್ಣು ಸಿಕ್ಕಾಗ ಇದ್ರ ಬಗ್ಗೆ ಒಂದಿಷ್ಟು ತಿಳ್ಕೊಂಡು ಈ ಥರ ನೀರಾಹಾರ ಮಾಡ್ಕೊಂಡು ಸೇವನೆ ಮಾಡೋದ್ರಿಂದ ಆರೋಗ್ಯ ವರ್ಧಿಸುತ್ತೆ ಅಂತ ಹೇಳ್ತಾ, ನನ್ನ ಈ ವಿಡಿಯೋಕ್ಕೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸಿ ಅಂತ ಹೇಳ್ತಾ, ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು.